ಜಾಗ ಆಗ್ತಾವೆ. ವಿಶೇಷವಾಗಿ ಇಂಥ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಕಲಿಕೆಯಲ್ಲಿ ನಿಧಾನವಾಗಿರ್ತಕ್ಕಂಥ ಮಕ್ಕಳು ದೊಡ್ಡ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಚಟುವಟಿಕೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಟೀಚರ್ ಈ ಮಕ್ಕಳು ದುಂಡಾಗಿ ಬರೀಬೇಕು, ನಿರಂತರವಾಗಿ ಓದಬೇಕು, ಸ್ವತಃ ಇವರೇ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು, ಲೆಕ್ಕಗಳನ್ನು ಮಾಡಬೇಕು, ಅದ್ರ ಬಗ್ಗೆ ಸಾಕಷ್ಟು ಕೆಲಸವನ್ನ ಟೀಚರ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಸಾಹಿತ್ಯ ಐತಿ, ಅವ್ರದ್ದೇ ಆಗಿರ್ತಕ್ಕಂಥ ನೋಟ್ಬುಕ್ಗಳು ಇದಾವೆ. ಆ ನೋಟ್ಬುಕ್ಗಳನ್ನ ಪ್ರತಿ ವರ್ಷ ವಿತರಣೆ ಮಾಡ್ತಾರೆ. ಇದು ಫ್ರೀ ಆಗಿದೆ. ಇವು ಈ ಮಕ್ಕಳು ಏನು ಈಗ ಇವ್ರಿಗೆಲ್ಲ ಫ್ರೀ ಆಗಿ ಕೊಡುವಂಥದ್ದು ಎಲ್ಲ ಮಕ್ಕಳಿಗೆ ಇವ್ರಿಗೆ. ಈ ರೀತಿ ಮಾಡಿ ಇವತ್ತು ಕನ್ನಡ ಭಾಷೆಗೆ ಹೆಚ್ಚು ಒಲವನ್ನ ತರಬೇಕಂತ ಹೇಳಿ ಇವತ್ತು ಈ ಒಂದು ಕಲಿಕಾ ಸಂಸ್ಥೆಗಳು ಕನ್ನಡ ಭಾಷೆ ಬಂತಪ್ಪ ಅಂತಂದ್ರ ಮಾತೃಭಾಷೆ ಬಂತಂದ್ರ ಮಾತೃಭಾಷೆ ಒಳಗೆ ಫಸ್ಟ್ ಅರ್ಥ ಆಗೋದು ಮಗುವಿಗೆ. ಹಾಗಿದ್ದಾಗ ಮಾತ್ರ ಒಂದು ಎಲ್ಲಾ ವಿಷಯಗಳು ಬರ್ತಾವು ಅಂತ ಹೇಳಿ ಒಂದು ದೃಷ್ಟಿಯಿಂದ ಕನ್ನಡ ಭಾಷೆಗೆ ಆದ್ಯತೆ ಕೊಡ್ತಿದ್ದಾರೆ. ಇದರಲ್ಲಿ ಬಂದಿರ್ತಕ್ಕಂಥ ಮಕ್ಕಳ ಪಾಲಕರು ತಾವೆಲ್ಲ ಬಂದಿದ್ರಿ, ನೀವು ನಮ್ಗೆ ಮಾತಾಡ್ತೀವಿ. ಮೊದಲ ನಮ್ಮ ಒಂದು ಅಪೇಕ್ಷೆ ಏನಂತಂದ್ರೆ ಪಾಲಕರು ನೀವು ನಿಮ್ಮ ಮಗು ಇವತ್ತು ಜೂನ್ ತಿಂಗಳಿಗೆ ಬಂದಾಗ ಯಾವ ರೀತಿ ಇತ್ತು, ಈಗ 6 ತಿಂಗಳಲ್ಲಿ ಆಗಿದ್ರೆ ಯಾವ ರೀತಿ ಬದಲಾವಣೆ ಆಗೈತಿ ಅನ್ನುವಂಥದ್ದು. ಇನ್ನು ಮುಂದೆ ಏನ್ ಮಾಡ್ತೀವಿ, ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡೋಣ. ಪಾಲಕರಾಗಿ ನೀವು ಮತ್ತು ಶಿಕ್ಷಕರಾಗಿ ನಾವು ಟೀಚರ್ ಕೂತ್ಕೊಂಡು ಆ ಮಕ್ಕಳ ಒಂದು ಕಲಿಕೆಯ ಬಗ್ಗೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ, ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣದ ಬಗ್ಗೆ, ಮಕ್ಕಳಿಗೆ ಇವತ್ತು ಏನಪ್ಪ ಅಂದ್ರೆ ಸಂಸ್ಕಾರಗಳು ಬಹಳ ಇಂಪಾರ್ಟೆಂಟ್ ಐತಿ. ನಾವು ನೀವು ಶಾಲೆ ಕಲಿಯುವಾಗ ನಮ್ಮ ಗುರುಗಳು ನೀತಿ ಕಥೆಗಳನ್ನು ಹೇಳ್ತಿದ್ವಿ. ಕಾರ್ಯಕ್ರಮ 2 ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಶಾಲಾ ಅವಧಿಯಲ್ಲಿ ಎರಡು ತರಗತಿಗಳನ್ನು ಅಂದ್ರೆ ದಿನಕ್ಕೆ 2 ಕ್ಲಾಸ್ಗಳನ್ನು ತಗೊಳ್ತೀವಿ. ಅದು ಶಾಲೆಯ ಒಂದು ಶಾಲಾ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಇರತಕ್ಕಂತಹ, ಹಾಗೆಯೇ ಮಕ್ಕಳಿಗೆ ಈಗ PT ಅಂದ್ರೆ ಈಗೇನು ಆಟದ ಸಮಯ ಏನಿದೆ ಆ ಥರ ಒಂದು ನಮಗೆ ಪೀರಿಯಡ್ ಅನ್ನು ಅಲಾಟ್ಮೆಂಟ್ ಮಾಡಿರ್ತಾರ. ಅಂತ ಸಮಯದಲ್ಲಿ ಯಾವುದೇ ತರಗತಿಗಳಿಗೆ ಡಿಸ್ಟರ್ಬ್ ಆಗದಂಗೆ 2 ತರಗತಿಗಳನ್ನು ನಾವು ಪ್ರತಿದಿನ ಶಾಲಾ ಅವಧಿಯಲ್ಲಿ ತಗೊಳ್ತೀವಿ. ಅದಾದ ನಂತರ ಶಾಲೆ ಬಿಟ್ಟ ನಂತರ ಈಗ ತ್ರಿಕಾಚೇತನ ಮಕ್ಕಳು ಅಂದ್ರೆ ನಿಧಾನಗತಿಯ ಮಕ್ಕಳು ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಆ ನಿಧಾನಗತಿಯ ಮಕ್ಕಳು ಅಂದ್ರೆ ನಾವು ಈ ಒಂದು ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಒಂದು ಎಕ್ಸಾಮ್ ಅನ್ನು ತಗೊಂಡಿರ್ತೀವಿ. ಆ ಒಂದು ಬೇಸಿಕ್ ಮೇಲೆ, ಆ ಎಕ್ಸಾಮ್ನ ಬೇಸಿಕ್ ಮೇಲೆ ಅನುಗುಣವಾಗಿ ಮಕ್ಕಳ ಒಂದು ಓದುವಿಕೆ ಆಗಿರಲಿ ಮತ್ತು ನಿಧಾನಗತಿಯ ನಾವು ಅಜಮಿ ತಂದಾಗಿ ಶಾಲೆಗೆ ಬರ್ತಿದ್ವಿ ಅವಾಗ. ಈಗ ಬರೀ ಜಾಗ ಮಾಡಿ ಬರೋಕ್ಕಾಗೋದು ನೋಡಿ. ಅಲ್ಲ ಮನೆ ಓದ್ತವ ಇಲ್ಲ ಏನು ಅವ್ರು 6 ಗಂಟೆಗೆ ಬರ್ತಾರೆ. ಗುಣ ಆಗೈತ್ರಿ. ಈಗ ನಮ್ಮ ಹಿರಿಯರ ಮಾತು ಸುಧಾರಿಸೈತ್ರಿ, ಇದು 2ನೇ ಮಾತು ಸುಧಾರಿಸಿಲ್ಲ. ನಮಗೂ ಮನಗನೂ ಸುಧಾರಿಸಿಲ್ಲ, ಇದನ್ನೂ ಸುಧಾರಿಸಿಲ್ಲ. ಫಸ್ಟ್ ಏನಾಗಿತ್ತಮ್ಮ? ಈಗೆಲ್ಲ ಅಕ್ಷರ ಕೂಡ್ಸಿ ಗೊತ್ತಾ ಇದ್ದಾಳ್ರಿ ಓದೋದ. ಇಂಪ್ರೂವ್ ಆಗ್ಯಾಳ್ರಿ. ಹಾಕಿ ಬ್ಯಾಗ್ ಹಂಗ ಹೋಗಿದ್ದಾಳ್ರಿ. ನಾ ಡೈಲಿ ಹೇಳ್ತಾರೆ, ಅಜ್ಜಾರು ಹೇಳಂಗಿಲ್ಲ, ನಾನು ಡೈಲಿ ಹೇಳ್ತಾರೆ. ಒಂದ್ ಸೈಡ್ ಇಡು, ಒಂದ್ ಸೈಡ್ ಒಟ್ಟ ಇಡೋದೇ ಇಲ್ಲ ರೀ. ಹೋಮ್ವರ್ಕ್ ಮಾಡಿ ಅಲ್ಲೇ ಬಿಟ್ಬಿಡೋದ್ರಿ. ನಾ ಒಟ್ಟಲ್ಲಿ ಎತ್ತಿಡೋದು. ಓದ್ತಾಳ್ರಿ, ಬರಿತಾಳ್ರಿ, ಎಲ್ಲ ಮಾಡ್ತಾಳ್ರಿ. ಮಗ್ಗಿ 25 ರೂಪಾಯಿಗೆ ಮಗ್ಗಿ ಬರಿತಾಳ್ರಿ, ಟೇಬಲ್ಸ್ ಬರಿತಾಳ್ರಿ. ಇದು ಎಲ್ಲ ಈ ಅಕ್ಷರ ಎಲ್ಲ ಕೂಡ್ಸಿ ಓದ್ತಾಳ್ರಿ. ಅಂದ್ರೆ ಒತ್ತಕ್ಷರ ಅಂದ್ರೆ ಒಂದು ಸ್ವಲ್ಪ ಗೊತ್ತಾಗಲ್ಲ ರೀ. ನಿನ್ನ ಒಬ್ರಿಗೆ ಎದ್ದು ಮಾತಾಡಕ್ಕೆ ಆದ್ರೆ ಈಗೇನು ಯಾವ ನಡೀತಲ್ಲ ಆಗೈತಿ. ಪಾಟಿ ಕಚ್ಚಲ್ಲ ಮಾತ್ರ ಸರಿ ಇಲ್ಲ, ವರ್ಕ್ ಮಾಡ್ತಾಳ ಮಗಳು ಮಾತ್ರ ಅಷ್ಟು ಬರೀತಾಳೆ. ಓದಾದ ಕಂಪಲ್ಸರಿ ಓದ್ತಾಳ್ರಿ. ಸ್ವಲ್ಪ ಅಕ್ಷರನ ಸ್ವಲ್ಪ ಗೊತ್ತಾಗಲ್ಲ. ನಾಲ್ಕನೇಲಿಂದ 6ನೇ ಕ್ಲಾಸ್ ಇರ್ತಾನೆ ಅಂತ ಅವಾಗಲಿಂದ ಸ್ವಲ್ಪ
ಈಗ ಒಂಚೂರು ನಾವು ಅಡ್ಡಿ ಇಲ್ಲ ಹ್ಞೂ ರೀ ಹತ್ತು ಒಳಗೆ ಪಿಕ್ಚರ್ ಸ್ವಲ್ಪ ಶಾಲೆ ಮಾಡಿದ್ರು ದಯವಿಟ್ಟು ಹೋಮ್ವರ್ಕ್ ಮಾಡಿ ಎಲ್ಲರೂ ಶಾಲೆ ಆಗ್ಯಾರ ಮಗ ಮನೆಗೆ ಬಂದ ತಕ್ಷಣ ಏನ್ ಮಾಡಿದೆಪ್ಪ ಏನ್ ಓದಿದೆ ಅಂತ ನೀವು ಕೇಳ್ರಿ. ಎಲ್ಲ ಕೇಳ್ತೀವ್ರಿ ಕೇಳಿದ್ರೆ ಅವಾಗ ಹೇಳ್ತಾರ ಅನ್ನೋದು ಒಂದ್ ಸ್ವಲ್ಪ ಭಯ ಆಗುತ್ತೆ. ಕೇಳ್ತೀವ್ರಿ ಹೇಳ್ತಾನಂದ್ರೆ ನಾನು ತಿಳಿಯಾಗಿಲ್ರಿ ಅಲ್ಲ ನೀವು ತಿಳಿಲಿಲ್ಲ ಅಂದ್ರೆ ಕೇಳ್ರಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮುಂದ್ಕೊಂಡಿರ್ರಿ. ಪುಸ್ತಕ ಮಾಡ್ರಿ ತೆಗಿತಾನ ಓದ್ತಾನ ಎಲ್ಲ ಇದನ್ನ ಮಾಡ್ತಾನ ಇವ್ ಬರೆಯೋದೊಂದ ಅಕ್ಷರ ದಂಡ ಆಗಬೇಕ್ರಿ ಅವ್ರಿಗೆ. ಓದೋದ್ ಮಾತ್ರ ಸ್ವಲ್ಪ ಪೂರ ಕಮ್ಮಿನ ಬರ್ಬರ್ಗೆ ಚೌಕಟ್ ಮುಖಬಿಡ್ತಾಳ್ರಿ. ಮತ್ತೇನು ಇದಿಲ್ರಿ ಅದ ಬರ್ಬರ್ ಕೇಸದಂತ ಗೊತ್ತಾಯ್ತು ನೋಡ್ರಿ ಅದ. ಅಲ್ಲಿ ಮೊದಲಿಗೆ ಈಗ ಏನು ಇಂಪ್ರೂವ್ಮೆಂಟ್ ಆಗ್ಯಾಳ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯಾಳ. ಈಗ 6 ವರ್ಷದಿಂದ ಒಂದು ಸ್ವಲ್ಪ ಗುಣ ಆಗ್ಯಾರ. ಹ್ಞೂ 6 ಗಂಟೆಗೆ ಮನೆಗೆ ಬರ್ಬೇಕಾದ್ರೆ 6:30 ಆಗುತ್ತೆ. ಶನಿವಾರ ಯಾವ್ದೋ ಶುಕ್ರವಾರ ಗೊತ್ತಿಲ್ಲ. ಶನಿವಾರ ಹೇಳಿದ್ರೆ ಸ್ವಲ್ಪ ತಲೆಗೆ ಹತ್ತವಲ್ಲ ಸರ್ ಅವ್ನಿಗೆ ಅಲ್ಲಮ್ಮ ನೀನ ಇದೇ ಮತ್ತು ಇನ್ನೂ ಸ್ವಲ್ಪ ಮಾಡಿ ಪ್ರಯತ್ನ. ಅದನ್ನ ಹೇಳ್ಕೊಟ್ಟಿರ್ತೀನಿ ಆದ್ರೆ ಹೋಮ್ವರ್ಕ್ ಅದೆಲ್ಲ ಮಾಡ್ತಾನೆ ಕರೆಕ್ಟಾಗಿ ಮಾಡ್ತಾನೆ. ಹಾಂ ಈಗ ಮೊದಲಿಗೆ ಈಗ ಏನು ಸ್ವಲ್ಪ ಬದಲಾವಣೆ ಆಗ್ಯಾನ ಬದಲಾವಣೆ ಆಗ್ಯಾನ ಸರ್. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯಾನ. ಬದಲಾವಣೆ ಆಗ್ಯಾನ. ಅವೆಲ್ಲ ಇದನ್ನ ಶಬ್ದಗಳು ಹೇಳಿದ್ರಂದ್ರೆ ಅಂಗ್ಲಿಕ್ನ ನೋಡಿ ಹೇಳಿದ್ರೆ ಬರೀತಾನೆ ಸರ್. ಹಾಂ ಎರಡು ಮುಗಿ ಅವೆಲ್ಲ ಬರೀತಾನೆ. ಸ್ವಲ್ಪ ಅಗಕರ ಉಣಕರ ಲೆಕ್ಕನ ತಲೆಗೆ ಹಾಕೋದು ಸರ್. ಹಾಕದು ಈಗ ಕೂಡ್ಸೋ ಲೆಕ್ಕ ಕಳೆ ಲೆಕ್ಕ ಮಾಡ್ತಾನೆ. ಮಾಡ್ತಾನೆ ಸರ್ ಮಾಡ್ತಾನೆ. ಅವ ಪರ್ಫೆಕ್ಟ್ ಬರೋಲ್ಲ. ನಾನು ಹೇಳ್ಕೊಡ್ತೀನಿ ಹೇಳಿದ್ರೆ